ದಶಕಗಳ ಇತಿಹಾಸವಿರುವ ಸರ್ಕಾರಿ ಶಾಲೆಗೆ ಎದುರಾಯಿತು ಕಂಟಕ. ಜಿಲ್ಲಾ ಪೊಲೀಸ್ ಕಚೇರಿ ಆವರಣದಲ್ಲಿರುವ ಶಾಲೆ ಶಿಫ್ಟ್ಗೆ ಪ್ಲಾನ್. ಶಾಲಾ ಕಟ್ಟಡದ ಜಾಗವನ್ನ ಕೆಡವಲು ಮುಂದಾಯ್ತಾ ಪೊಲೀಸ್ ಇಲಾಖೆ. ಪೊಲೀಸ್ ಇಲಾಖೆಯ ದಿಢೀರ್ ನಿರ್ಧಾರಕ್ಕೆ ಪೋಷಕರ ವಿರೋಧ. ಎಸ್ ವೀಕ್ಷಕರೇ, ರಾಜ್ಯದಲ್ಲಿ ಸರ್ಕಾರಿ ಶಾಲೆಗಳು ಅಳಿವು ಉಳಿವಿನ ಹೋರಾಟವನ್ನ ನಡೆಸುತ್ತಿರೋದು ನಿಮ್ಗೆಲ್ಲ ಗೊತ್ತೇ ಇದೆ. ಕೆಲವು ಸರ್ಕಾರಿ ಶಾಲೆಗಳಿಗೆ ಸರಿಯಾದ ಕಟ್ಟಡಗಳೇ ಇಲ್ಲ. ಇನ್ನು ಕೆಲವು ಶಾಲೆಗಳಿಗೆ ಒಳ್ಳೆಯ ಕಟ್ಟಡವಿದ್ರೂ ಶಿಕ್ಷಕರೇ ಇರಲ್ಲ. ಮತ್ತು ಕೆಲವೆಡೆ ಎಲ್ಲ ಸರಿ ಇದ್ರೂ ಕೂಡ ಮಕ್ಕಳೇ ಇರಲ್ಲ. ಹೀಗೆ ಒಂದಲ್ಲ ಒಂದು ಸಮಸ್ಯೆಯಿಂದ ಸರ್ಕಾರಿ ಶಾಲೆಗಳು ನಲುಗುತ್ತಿವೆ. ಈ ನಡುವೆ ಇಷ್ಟು ದಿನ ತನ್ನ ಆವರಣದಲ್ಲಿ ನಡೆಯುತ್ತಿದ್ದ ಸರ್ಕಾರಿ ಶಾಲೆಯೊಂದನ್ನ ಸ್ಥಳಾಂತರ ಮಾಡಲು ತುಮಕೂರು ಜಿಲ್ಲಾ ಪೊಲೀಸ್ ಕಚೇರಿ ಮುಂದಾಗಿದ್ದು ಬೇಸರದ ಸಂಗತಿಯಾಗಿದೆ. ಎಸ್, ತುಮಕೂರು ಜಿಲ್ಲಾ ಪೊಲೀಸ್ ಕಚೇರಿ ಆವರಣದಲ್ಲಿಯೇ ಒಂದು ಸರ್ಕಾರಿ ಉರ್ದು ಶಾಲೆ, ಕನ್ನಡ ಶಾಲೆ ಹಾಗೂ ಒಂದು ಅಂಗನವಾಡಿ ಕೇಂದ್ರವಿದೆ. ಈ ಭಾಗದ ಸಾಕಷ್ಟು ಬಡ ಮಕ್ಕಳು ಇಲ್ಲಿಯೇ ವಿದ್ಯಾಭ್ಯಾಸವನ್ನ ಮಾಡುತ್ತಿದ್ದಾರೆ. ಆದರೆ ಇಷ್ಟು ವರ್ಷ ಸುಮ್ಮನೆ ಇದ್ದ ಪೊಲೀಸ್ ಇಲಾಖೆ ಇದೀಗ ಇದ್ದಕ್ಕಿದ್ದ ಹಾಗೆ ಕಚೇರಿ ಆವರಣದಲ್ಲಿರುವ ಶಾಲಾ ಕಟ್ಟಡವನ್ನ ಬೇರೆಡೆಗೆ ಸ್ಥಳಾಂತರ ಮಾಡುವಂತೆ ಜಿಲ್ಲಾಧಿಕಾರಿಗೆ ಮನವಿ ಪತ್ರವನ್ನ ಸಲ್ಲಿಸಿದ್ದು, ಈ ಬಗ್ಗೆ ಪರಿಶೀಲನೆ ಮಾಡುವಂತೆ ಶಿಕ್ಷಣ ಇಲಾಖೆಗೆ ಡಿಸಿ ಆದೇಶವನ್ನ ನೀಡಿದ್ದಾರೆ. ಸುಮಾರು 60 ವರ್ಷಗಳ ಹಿಂದೆ ಪೊಲೀಸರ ಮಕ್ಕಳ ವಿದ್ಯಾಭ್ಯಾಸಕ್ಕೆ ಅನುಕೂಲವಾಗುವ ಉದ್ದೇಶದಿಂದ ಮೈಸೂರು ರಿಸರ್ವ್ಡ್ ಆರ್ಮ್ ಪೊಲೀಸ್ ಶಾಲೆ ಎಂದು ನಿರ್ಮಾಣವನ್ನ ಮಾಡಲಾಗಿತ್ತು. ಇಂದಿಗೂ ಈ ಶಾಲೆ ಇದೇ ಹೆಸರಿನಲ್ಲಿದೆ. ಜೊತೆಗೆ ಈ ಶಾಲೆಯ ಜಾಗ ಕೂಡ ಜಿಲ್ಲಾ ಪೊಲೀಸ್ ಇಲಾಖೆಯ ಅಧೀನದಲ್ಲಿಯೇ ಇದೆ. ಮೊದಲೆಲ್ಲ ಈ ಶಾಲೆಯಲ್ಲಿ ಪೊಲೀಸರ ಮಕ್ಕಳು ಮಾತ್ರ ವಿದ್ಯಾಭ್ಯಾಸವನ್ನ ಮಾಡ್ತಾ ಇದ್ರು. ಆದರೆ ದಿನ ಕಳೆದಂತೆ ಈ ಶಾಲೆಯಲ್ಲಿ ಓದುವ ಪೊಲೀಸರ ಮಕ್ಕಳ ಸಂಖ್ಯೆ ಕಡಿಮೆಯಾಗಿತ್ತು. ಹೀಗಾಗಿ ಬಡ ಮಕ್ಕಳ ವಿದ್ಯಾಭ್ಯಾಸಕ್ಕೆ ಅನುಕೂಲವಾಗುವ ನಿಟ್ಟಿನಲ್ಲಿ ಈ ಶಾಲೆಯ ನಿರ್ವಹಣೆಯ ಜವಾಬ್ದಾರಿಯನ್ನ ಸಾರ್ವಜನಿಕ ಶಿಕ್ಷಣ ಇಲಾಖೆಗೆ ನೀಡಲಾಗಿತ್ತು. ಈ ಜಾಗದಲ್ಲಿ ಒಂದು ಸರ್ಕಾರಿ ಉರ್ದು ಶಾಲೆ, ಸರ್ಕಾರಿ ಕನ್ನಡ ಶಾಲೆ ಮತ್ತು ಅಂಗನವಾಡಿ ಕೇಂದ್ರಗಳು ನಡೆಯುತ್ತಿದ್ದು, ಉರ್ದು ಶಾಲೆಯಲ್ಲಿ ಸುಮಾರು 25 ಮಂದಿ ಮಕ್ಕಳು, ಕನ್ನಡ ಶಾಲೆಯಲ್ಲಿ 27 ಮಂದಿ ಮಕ್ಕಳು ಓದುತ್ತಿದ್ದಾರೆ. ಆದರೆ ಇದೀಗ ಸುರಕ್ಷತೆ ದೃಷ್ಟಿಯಿಂದ ಏಕಾಏಕಿ ಶಾಲೆಯನ್ನ ಸ್ಥಳಾಂತರ ಮಾಡುವಂತೆ ಪೊಲೀಸ್ ಇಲಾಖೆ ಪಟ್ಟು ಹಿಡಿದಿದ್ದು, ಇದರಿಂದ ಸುಮಾರು 50 ಮಕ್ಕಳ ಭವಿಷ್ಯ ಅತಂತ್ರವಾಗಿದೆ. ತುಮಕೂರು ನಗರದ ಮಹಾನಗರ ಪಾಲಿಕೆ ವ್ಯಾಪ್ತಿನಲ್ಲಿ ಎಸ್ಐಟಿ ಬಡಾವಣೆ ಪೊಲೀಸ್ ಕ್ವಾರ್ಟರ್ಸ್ ಹಿಂಭಾಗ ಇಲ್ಲಿ ಸುಮಾರು 60 ವರ್ಷಗಳ ಇತಿಹಾಸದ ಒಂದು ಅಂಗನವಾಡಿ ಶಾಲೆ ಇದೆ, ಅಂಗನವಾಡಿ ಕಟ್ಟಡ ಇದೆ. ಪೊಲೀಸ್ ಕ್ವಾರ್ಟರ್ಸ್ ಹಿಂಭಾಗ ಪ್ರಿಮಿಸಸ್ ಅಲ್ಲ. ಇದನ್ನ ನೋಡಿ ನಾನು ಮತ್ತೊಮ್ಮೆ ಹೇಳ್ತಾ ಇದ್ದೀನಿ, ಪೊಲೀಸ್ ಜಾಗಕ್ಕೆ ಹೊಂದಿಕೊಂಡಂತೆ, ಪೊಲೀಸ್ ವಸತಿ ಗೃಹಗಳ ಜಾಗಕ್ಕೆ ಹೊಂದಿಕೊಂಡಂತೆ ಒಂದು ಅಂಗನವಾಡಿ ಕೇಂದ್ರ ಇದೆ. ಇದು ಈ ಜಾಗ ಇಲಾಖೆದು ಅಂತ ಅಧಿಕೃತವಾಗಿ ಯಾವುದೂ ಇಲ್ಲ. ಹಾಗಾಗಿ ಇದು ಒಂದು ಕಿರಿಯ ಪ್ರಾಥಮಿಕ ಪಾಠಶಾಲೆ ಇದೆ ಮತ್ತು ಆಮೇಲೆ ಉರ್ದು ಶಾಲೆ ಇದೆ. ಇದು ಸುಮಾರು 60-65 ವರ್ಷಗಳ ಇತಿಹಾಸ ಇದು ಈ ಶಾಲೆ ನಡೀತಾ ಇದೆ. ಇಲ್ಲಿ ಅಧಿಕೃತವಾಗಿ ಸಂಪೂರ್ಣ ಶಿಕ್ಷಣ ಇಲಾಖೆ ಇಲ್ಲಿ ಸಂಪೂರ್ಣವಾಗಿ ವಿಫಲವಾಗಿದೆ. ಯಾಕೆ ಅಂತಂದರೆ ಸರ್ಕಾರ ಪದೇ ಪದೇ ಸುತ್ತೋಲೆಗಳನ್ನು ಹೊರಡ್ತಾ ಇದೆ. ಕಳೆದ ವರ್ಷ ಮಾನ್ಯ ಆಯುಕ್ತರು, ಶಿಕ್ಷಣ ಇಲಾಖೆಯವರು ಸ್ಪಷ್ಟವಾಗಿ ಹೇಳಿದ್ದಾರೆ, ಎಲ್ಲ ಸರ್ಕಾರಿ ಶಾಲೆಗಳನ್ನು ಖಾತೆ ಮಾಡಿಸ್ಕೊಳ್ಳಿ, ಸರ್ಕಾರದ ಇಲಾಖೆಗೆ, ಈ ಶಿಕ್ಷಣ ಇಲಾಖೆಗೆ ಸ್ವತ್ತನ್ನು ಮಾಡಿಸ್ಕೊಳ್ಳಿ ಅಂತೇಳಿ ಪದೇ ಪದೇ ಸರ್ಕಾರ ಹೇಳ್ತಾ ಇದೆ ಶಿಕ್ಷಣ ಇಲಾಖೆ. ಆದರೂ ಕೂಡ ತುಮಕೂರಿನ ಶಿಕ್ಷಣ ಇಲಾಖೆ DDPA ಅವರನ್ನು ಒಳಗೊಂಡಂತೆ ಶಿಕ್ಷಣ ಇಲಾಖೆ ಸಂಪೂರ್ಣವಾಗಿ ಈ ಶಾಲೆಯನ್ನು ಖಾತೆ ಮಾಡಿಸ್ಕೊಳ್ಳೋದಕ್ಕೆ, ಅವರ ಒಂದು ಆಸ್ತಿಯನ್ನು ಉಳಿಸ್ಕೊಳ್ಳೋದಕ್ಕೆ ಸಂಪೂರ್ಣವಾಗಿ ವಿಫಲವಾಗಿದೆ. ಹಾಗಾಗಿ ಇವತ್ತು ಸಾರ್ವಜನಿಕರು ನಮಗೆ ಒಂದು ಮಾಹಿತಿ ಕೊಟ್ಟಿದ್ದಾರೆ. ಇಲ್ಲಿನ ಎಲ್ಲ ಏನು ಸಾಮಾಜಿಕ ಚಿಂತನೆಯುಳ್ಳವರು, ಇಲ್ಲಿ ಹಿರಿಯರು, ನಿವೃತ್ತರು ಎಲ್ಲರೂ ಕೂಡ ಬಂದಿದ್ದಾರೆ. ನಾವು ಕೂಡ ಬಂದಿದ್ದೀವಿ. ಇಲ್ಲಿ BO ಕಚೇರಿಯಿಂದ ಒಂದು 3 ಜನ ಒಂದು ಸದಸ್ಯ ಸಮಿತಿ ಒಂದು ರಚನೆ ಮಾಡಿ DDPA ಅವರು ಮತ್ತು BO ಅವರು ಕಳಿಸಿದ್ದಾರೆ. ಅದರಂತೆಯೇ ಅವರು ಇವತ್ತಿನ ದಿನ ವರದಿ ಮಾಡ್ಕೊಂಡು ಹೋಗ್ತಾ ಇದ್ದಾರೆ. ಈ ಒಂದು ಸರ್ಕಾರಿ ಶಾಲೆ ಅಂದರೆ ನೋಡಿ, ಅಂಗನವಾಡಿ ಅಂತಂದರೆ ಈ ಅಂಗನವಾಡಿಗೆ ಬರುವಂಥ ಮಕ್ಕಳು ಕಿರಿಯ ಪ್ರಾಥಮಿಕ ಪಾಠಶಾಲೆ, ಅದು ಮೊದಲು ಶಾಲೆಗೆ ನೋಡಿ, ಇಲ್ಲಿ ಓದೋ ಮಕ್ಕಳು ದೇಶನ ಆಳೋವಂಥ ಪ್ರಜೆ ಆಗ್ಬೋದು. ಏನೇಳಿ, ದೇಶನ ಆಳೋವಂಥ ಪ್ರಜೆ ಆಗ್ಬೋದು, IAS ಆಗ್ಬೋದು, IPS ಆಗ್ಬೋದು, IRF ಆಗ್ಬೋದು. ಇಂಥ ಒಂದು ಹುದ್ದೆಗಳಿಗೆ ಹೋಗೋಂಥ ಮಕ್ಕಳು ಇಲ್ಲಿ ಶಿಕ್ಷಣವನ್ನು ಕಲಿತಾ ಇದ್ದಾರೆ. ಮೊದಲಿಂದನೂ ಕೂಡ 60 ವರ್ಷಗಳ ಇತಿಹಾಸ ಇದೆ. ಹಾಗಾಗಿ ಹೌದೌದು, ಇಲ್ಲಿ ಈ ಶಾಲೆಗೆ ಬರ್ತಿರ್ತಕ್ಕಂಥವ್ರು ಯಾರು ಕೂಡ
ಶ್ರೀಮಂತರಲ್ಲ, ಎಲ್ಲರೂ ಕೂಡ ಬಡವರೇ ಬರ್ತಾ ಇದ್ದಾರೆ. ಅಲ್ಪಸಂಖ್ಯಾತರು, ದಲಿತರು, ಎಲ್ಲ ಜಾತಿ ಜನಾಂಗದ ಮಕ್ಕಳು ಕೂಡ ಸುಮಾರು 60 ಮಕ್ಕಳು ಇಲ್ಲಿ ಶಾಲೆ ಶಿಕ್ಷಣ ಮಾಡ್ಕೊಳ್ತಾ ಇದ್ದಾರೆ. ಸೊ ಹಂಗಾಗಿ ಈ ಶಾಲೆಯನ್ನು ಯಾವುದೇ ಕಾರಣಕ್ಕೂ ಮುಚ್ಚೋದಕ್ಕೆ ನಾವು ಈ ನಗರದ ಈ ಜಿಲ್ಲೆಯ ಪ್ರಜ್ಞಾವಂತರು ನಾವು ಯಾವುದೇ ಕಾರಣಕ್ಕೂ ಈ ಶಾಲೆಯನ್ನು ಮುಚ್ಚೋದಕ್ಕೆ ನಾವು ಬಿಡೋದಿಲ್ಲ. ಇದನ್ನು ಮುಂದಿನ ದಿನಗಳಲ್ಲಿ ಹೋರಾಟವನ್ನು ಮಾಡ್ತೇವೆ. ಹಾಗಾಗಿ ಜಿಲ್ಲಾಡಳಿತ ಮೊದಲು ಈ ಒಂದು ತೀರ್ಮಾನ ತಗೊಂಡಿರುವಂಥದ್ದು. ಜಿಲ್ಲಾಧಿಕಾರಿಗಳು ಒಂದು ಪತ್ರ ಬರೆದಿದ್ದಾರೆ DDPI ಅವ್ರಿಗೆ, ಈ ಜಾಗವನ್ನು ಕುಲಾ ಮಾಡಿಕೊಡಿ ಅಂತ, ಸ್ಥಳಾಂತರ ಮಾಡಿಕೊಡಿ ಅಂತ ಹೇಳ್ಬಿಟ್ಟು ಅವರು ಒಂದು ಪತ್ರ ಬರೆದಿದ್ದಾರೆ. ಇದನ್ನ ಯಾವುದೇ ಕಾರಣಕ್ಕೂ ಈ ನಗರದ ಜನಗಳು ಮತ್ತು ನಾವುಗಳು ಪ್ರಜ್ಞಾವಂತರು ಯಾವುದೇ ಕಾರಣಕ್ಕೂ ಇದನ್ನು ನಾವು ಬಿಡೋದಿಲ್ಲ. ಇದಕ್ಕೆ ನಾವು ಮುಂದಿನ ಹೋರಾಟವನ್ನು ಮಾಡ್ತೇವೆ. ಮತ್ತು ಇನ್ನೊಂದು, ಜಿಲ್ಲಾಧಿಕಾರಿಗಳು ಅದನ್ನು ಉಲ್ಲೇಖ ಮಾಡಿದ್ದಾರೆ, ಪೊಲೀಸ್ ಇಲಾಖೆ ಅಂತ ಹೇಳ್ಬಿಟ್ಟು ಪೊಲೀಸ್ ಇಲಾಖೆಗೆ ಕೊಡಬೇಕು ಅಂತೇಳಿ ಏನು ಉಲ್ಲೇಖ ಮಾಡಿದ್ದಾರೆ. ಮೊದಲು ಪೊಲೀಸ್ ಇಲಾಖೆ, ತುಮಕೂರು ಜಿಲ್ಲಾ ಪೊಲೀಸ್ ಇಲಾಖೆ ಮೊದಲು ಅವರ ಆಸ್ತಿಗಳನ್ನು ಉಳಿಸ್ಕೊಳ್ಳೋದಕ್ಕೆ ಮೊದಲು ಪ್ರಯತ್ನ ಮಾಡಲಿ. ಅಧಿಕೃತವಾಗಿ ಆಸ್ತಿಗಳಿದೆ, ಹೆಬ್ಬೂರು ಉದಾಹರಣೆಗೆ ಹೆಬ್ಬೂರು ಆಗ್ಬೋದು, ಮಧುಗಿರಿನಲ್ಲಿ ಅಲ್ಲಿ ಒಂದಷ್ಟು ಆಸ್ತಿ ಹಾಳಾಗೋಗ್ತಿದೆ, ಪೊಲೀಸ್ ಇಲಾಖೆಗೆ ಸೇರಬೇಕಾಗಿರೋಂಥದ್ದು. ಮೊದಲು ಪೊಲೀಸ್ ಇಲಾಖೆ ಅದನ್ನು ಉಳಿಸ್ಕೊಳ್ಳೋದಕ್ಕೆ ಮೊದಲು ಪ್ರಯತ್ನ ಮಾಡಿ. ಮಿಡಿಗೇಸಿ ಸ್ಟೇಷನ್ದು ಒಂದು ಪೊಲೀಸ್ ಇಲಾಖೆ ಹಾಳಾಗ್ತಾ ಇದೆ. ಮೊದಲು ಪೊಲೀಸ್ ಇಲಾಖೆ ತನ್ನದೇ ಆದ ಇಲಾಖೆಯನ್ನು ಉಳಿಸ್ಕೊಳ್ಳೋದಕ್ಕೆ, ಆಸ್ತಿಯನ್ನು ಉಳಿಸ್ಕೊಳ್ಳೋದಕ್ಕೆ ಪ್ರಯತ್ನ ಮಾಡಿ. ನಂತರದಲ್ಲಿ ಇಂಥ ಆಸ್ತಿಗಳನ್ನು ಬರಲಿ. ಅದನ್ನೇ ಇನ್ನು ಪೊಲೀಸ್ ಇಲಾಖೆ ಈ ಶಾಲೆಯನ್ನ ಶಿಫ್ಟ್ ಮಾಡಲು ಹೊರಟಿರೋದಕ್ಕೂ ಒಂದು ಕಾರಣವಿದೆ. ಜಿಲ್ಲಾ ಪೊಲೀಸ್ ಕಚೇರಿ ಆವರಣದಲ್ಲಿ ಸದ್ಯ ಕಾಮಗಾರಿ ನಡೆಯುತ್ತಿದೆ. ಆದ್ದರಿಂದ ಮಕ್ಕಳ ಸುರಕ್ಷತೆಯ ದೃಷ್ಟಿಯಿಂದ ಶಾಲೆಯನ್ನ ಬೇರೆಡೆಗೆ ಸ್ಥಳಾಂತರ ಮಾಡುವಂತೆ SP ಅಶೋಕ್ KV ಅವರು ಜಿಲ್ಲಾಡಳಿತಕ್ಕೆ ಪತ್ರವನ್ನ ಬರೆದಿದ್ದಾರಂತೆ. ಹೀಗಾಗಿ ಶಿಕ್ಷಣ ಇಲಾಖೆಯ ಅಧಿಕಾರಿಗಳು ಇಂದು ಈ ಶಾಲೆಗೆ ಭೇಟಿ ನೀಡಿ ಸಾರ್ವಜನಿಕರಿಂದ ಅಭಿಪ್ರಾಯವನ್ನ ಸಂಗ್ರಹ ಮಾಡಿದ್ದಾರೆ. ಈ ವೇಳೆ ಪೋಷಕರು ಹಾಗೂ ಸ್ಥಳೀಯರು ಸರ್ಕಾರಿ ಶಾಲೆಯ ಸ್ಥಳಾಂತರಕ್ಕೆ ವಿರೋಧವನ್ನ ವ್ಯಕ್ತಪಡಿಸಿದ್ದು, ನಾವು ಈ ಶಾಲೆಯನ್ನ ಮುಚ್ಚಿಸಲು ಬಿಡಲ್ಲ ಅಂತ ಪಟ್ಟು ಹಿಡಿದಿದ್ದಾರೆ. ಅದಕ್ಕೋಸ್ಕರ ಎಂದು ಪೂರ್ವಿಕರೊಂದು ಕೊಡುಗೆ ಕೊಟ್ಟಿದ್ದಾರೆ. ಸರ್ಕಾರ ಯಾವುದೇ ಒಂದು ಸರ್ಕಾರಿ ಜಮೀನು ಅಥವಾ ಯಾವುದರ ಇದ್ರೆ ಮಂಜೂರು ಮಾಡೋಕ್ಕೆ ಅವಕಾಶ ಕೊಡ್ತಾ ಐತೆ. ಇರೋದನ್ನ 60 ವರ್ಷಗಳ ಇತಿಹಾಸವನ್ನು ಹೊಂದಿದ್ದಂಥ ಸ್ಕೂಲನ್ನು ಮುಚ್ಚಕ್ಕೆ ಪ್ರಯತ್ನ ಪಡ್ತಾ ಇದೆ ಅಂದರೆ ಇಲ್ಲ ಸರ್ಕಾರ ಇಲಾಖೆ ಕಣ್ಣು ಮುಚ್ಕೊಂಡಿದೆಯಾ? ಮತ್ತು ಇದು ಹೊಸದಾಗಿ ಓಪನ್ ಮಾಡುವಂಥ ಉದ್ದೇಶ ಏನಿದೆ ಇವರಿಗೆ? ಎಲ್ಲಿದ್ರು ಶಾಂಕ್ಷನ್ ಮಾಡಿಕೊಡಿ ಅಂತ ಕೇಳ್ತಾರೆ, ಮಾಡ್ಕೊಡ್ತೀವಿ ಅಂತ ಹೇಳ್ತಾರೆ. ಹಣ ಲಕ್ಷಾಂತರ ಕೋಟಿ ಹಣವನ್ನು ಬಿಡುಗಡೆ ಮಾಡಿದ್ದೀವಿ ಅಂತ ಹೇಳ್ತಾರೆ ಅಧಿಕಾರಿಗಳು ಮತ್ತು ಸಚಿವರುಗಳು, ಮಂತ್ರಿಗಳು ಸಹ ಹೇಳ್ತಾರೆ. ಎಜುಕೇಷನ್ ಮಂತ್ರಿಗಳು ಇಂಥವನ್ನೆಲ್ಲ ಗಮನ ಹರಿಸಬೇಕು, ಎಲ್ಲೆಲ್ಲಿ ಆಗಿದೆ ಇದು ಹೊಂದಿಕೊಂಡಂತೆ ಇದೆ ಹೊರತು SP ಗೆ ಅದು ಪೊಲೀಸ್ ಡಿಪಾರ್ಟ್ಮೆಂಟ್ಗೆ ಸಂಬಂಧಪಟ್ಟಿದ್ದಲ್ಲ. ಇದು 60 ವರ್ಷಗಳ ಇತಿಹಾಸನ ಹೊಂದಿದಂತಹ ಈ ಒಂದು ಶಾಲೆಯನ್ನು ಬಡ ಮಕ್ಕಳು, ಕೂಲಿ ಕಾರ್ಮಿಕರು ಓದುವಂತಹ ಈ ಅಂಗನವಾಡಿ ಮಕ್ಕಳು ಮತ್ತು ಅಲ್ಪಸಂಖ್ಯಾತರು, ಇಲ್ಲಿ ಮುಸಲ್ಮಾನರ ಸಂಖ್ಯೆ ಜಾಸ್ತಿ ಇದೆ. ಮುಸಲ್ಮಾನರ ಮಕ್ಕಳು ಎಲ್ಲಿಗೆ ಹೋಗ್ಬೇಕು? ಉರ್ದು ಶಾಲೆ 10 ಕಿಲೋಮೀಟರ್ ಎಲ್ಲೂ ಇಲ್ವಲ್ಲ ಉರ್ದು ಶಾಲೆಗಳು, ಎಲ್ಲಿಗೆ ಹೋಗ್ಬೇಕಾಗುತ್ತೆ? ಎಲ್ಲಿ ಸ್ಥಳಾಂತರ ಮಾಡ್ತಾರೆ? ಸ್ಥಳಾಂತರ ಮಾಡೋ ಅರ್ಥ ಏನು? ಅಲ್ಲಿ ಉಳಿಸೋದಕ್ಕೆ ಪ್ರಯತ್ನ ಪಡಬೇಕೆ ಹೊರತು ಜಿಲ್ಲಾಡಳಿತ ಸ್ಥಳಾಂತರ ಮಾಡಿ ಅಂತ ಆದೇಶ ಕೊಡಬೇಕಾದಾಗ, ಯಾವುದೇ ಒಂದು ಆದೇಶವನ್ನು ಕೊಡಬೇಕಾದಾಗ ಅವರು ಸ್ಥಳವನ್ನು ಪರಿಶೀಲನೆ ಮಾಡಬೇಕಾಗುತ್ತೆ ಜಿಲ್ಲಾಧಿಕಾರಿಗಳು. ಅದು ನಿಜನಾ, ವಾಸ್ತವನ, ಜಮೀನು ಯಾವುದು, ಅದು ಎಲ್ಲಿದೆ, ಯಾವ ಜಮೀನು, ಅದು ಎಷ್ಟು ವರ್ಷದ ಇತಿಹಾಸವನ್ನು ಹೊಂದಿದೆ, ಅದು ಶಾಲೆ ನಡೀತಾ ಇದೆಯಾ ಇಲ್ವಾ, ಮಕ್ಕಳಿದಾರಾ ಇಲ್ವಾ, ಇವೆಲ್ಲದನ್ನು ಪರಿಶೀಲನೆ ಮಾಡಿ ಆದೇಶ ಕೊಡಬೇಕಾ ಹೊರತು ಎಲ್ಲೋ ಕೂತ್ಕೊಂಡು ಕಚೇರಿಗಳಿಗೂ ಕೂತ್ಕೊಂಡು ಆದೇಶ ಕೊಡೋದ್ರಲ್ಲಿ ಅರ್ಥ ಇಲ್ಲ. DC ಮೇಡಮ್ ಅವರು ಗೌರವಾನ್ವಿತವರಾಗಿದ್ದಾರೆ. ದಯವಿಟ್ಟು ಮೇಡಮ್ ಅವರೇ, ನಾನು ಸಾರ್ವಜನಿಕರ ಪರವಾಗಿ ನಿಮ್ಮಲ್ಲಿ ಮನವಿಯನ್ನು ಮಾಡ್ಕೊಳ್ತಿದ್ದೀನಿ, ಸ್ಥಳವನ್ನು ಪರಿಶೀಲನೆ ಮಾಡಿ, ನಿಜವಾಗ್ಲೂ ಇಂಥ ಮಕ್ಕಳಿಗೆ ಅನುಕೂಲ ಮಾಡಿಕೊಡಿ. ನೀವೊಬ್ಬ ಮಹಿಳಾ ಅಧಿಕಾರಿಗಳಾಗಿದ್ದೀರಿ, ಇಂಥವನ್ನೆಲ್ಲ ಪರಿಶೀಲನೆ ಮಾಡಿ ದಯವಿಟ್ಟು ನೀವೇ ಮುಂದೆ ಖುದ್ದಾಗಿ ನಿಂತುಕೊಂಡು ಇದರಲ್ಲಿ ಆಗ್ತಿರುವಂತಹ ಅನ್ಯಾಯವನ್ನು ಪರಿಶೀಲಿಸಿ ಸ್ಥಳಾಂತರನ ಪದ ಬಿಟ್ಟು ಇಲ್ಲೇನೆ ಶಾಶ್ವತವಾಗಿ ಶಾಲೆ ಉಳಿಸೋದಕ್ಕೆ ಮನವಿ ಮಾಡ್ಕೊಳ್ತಾ ಇದ್ದೀವಿ. ಸಾರ್ವಜನಿಕರ ಪರವಾಗಿ, ಶಿಕ್ಷಕರ ಪರವಾಗಿ, ಬಡ ಮಕ್ಕಳ ಪೋಷಕರ ಪರವಾಗಿ ಮಾಡ್ಕೊಳ್ತಾ ಇದ್ದೀವಿ. ಗೊತ್ತಿಲ್ಲ, ಸ್ಥಳಾಂತರ ಮಾಡೋದಕ್ಕೆ ಪೊಲೀಸ್ ಅಧಿಕಾರಿಗಳಿಗೆ ಜಾಗ ಬಿಟ್ಕೊಡ್ಬೇಕಷ್ಟೇ. ಇದನ್ನು ಇನ್ನಷ್ಟು ಜಾಗವನ್ನು ಅವ್ರು ಭದ್ರ ಮಾಡ್ಕೊಳ್ಬೇಕಾಗುತ್ತೆ ಅಷ್ಟೇ. ಸ್ಥಳಾಂತರ ಅಂದ್ರೆ ಅರ್ಥ ಏನು? ಇನ್ನು ಎಲ್ಲಿಗೆ ಹಾಕ್ತಾರೆ? ಇಲ್ಲಿಗೆ ಉದಾಹರಣೆ, ಈಗ ಎಲೆಕ್ಷನ್ ಬರ್ತೈತೆ, 3-4 ಬೂತ್ಗಳಿದ್ದಾವೆ, ಅದನ್ನೆಲ್ಲಿಗೆ ಸ್ಥಳಾಂತರ ಮಾಡ್ತಾರೆ? 4 ಬೂತ್ಗಳಿದ್ದಾವೆ, ಅದನ್ನು ಪರಿಶೀಲನೆ ಮಾಡಬೇಕು. ಯಾವುದೇ ಒಂದು ಆದೇಶವನ್ನು ಯಾರೋ ಒಂದು ನೋಟಿಸ್ ಕೊಟ್ಬಿಟ್ರು, ಇದು ಮಾಡಿಬಿಟ್ರು ಅನ್ನೋದಕ್ಕಿಂತಲೂ ಸ್ಥಳ ಪರಿಶೀಲನೆ ಮಾಡಿ ಸ್ಥಳಾಂತರ ಪದವನ್ನು ಬರೆಸಬೇಕ ಹೊರತು ಅದು ಅಲ್ಲಿವರೆಗೂ ಮಾಡಬಾರ್ದು. ಅದನ್ನು ಇಂಥ ಪ್ರಜ್ಞಾವಂತ ಅಧಿಕಾರಿಗಳಿದ್ದಾರೆ. ದಯವಿಟ್ಟು ಎಲ್ಲರಲ್ಲೂ ಮನವಿ ಮಾಡ್ಕೊಳ್ತೇನೆ, ಇದನ್ನು ಮುಚ್ಚಿದಂತೆ, ಸ್ಥಳಾಂತರ ಮಾಡದಂತೆ ಇಲ್ಲೇ ಶಾಶ್ವತವಾಗಿ ಉಳಿದು ಎಲ್ಲ ಸಾರ್ವಜನಿಕರಿಗೆ, ಬಡ ಮಕ್ಕಳಿಗೆ ಅನುಕೂಲ ಮಾಡಿಕೊಡ್ಬೇಕು ಅಂತ ನಾನು ಎಲ್ಲ ಈ ನಾಗರಿಕ ಬಂಧುಗಳ ಪರವಾಗಿ ಕೇಳ್ಕೊಳ್ತೀನಿ. ದಯವಿಟ್ಟು ಈ ಶಾಲೆ ನಡೆಸ್ಕೊಡೋಕ್ಕೆ ಅನುಕೂಲ ಮಾಡಿಕೊಡಿ. ಎಲ್ಲ ನಮ್ಮ ಶಿಕ್ಷಣ ಇಲಾಖೆ ಏನಿದೆ, DC ಮೇಡಮ್ ಅವರು ಮತ್ತು ಶಿಕ್ಷಣ ಇಲಾಖೆಯವರು ಹೋರಾಡಿ ನಮಗೆ ಈ ಸ್ಕೂಲ ನಡೆಸ್ಕೊಡೋಕ್ಕೆ, ಬಡ ಮಕ್ಕಳಿಗೆ, ಎಲ್ಲ ಕಾರ್ಮಿಕರ ಮಕ್ಕಳು ಬರ್ತಾರೆ, ಕೂಲಿ ಕಾರ್ಮಿಕರ ಮಕ್ಕಳು ಬರ್ತಾ ಇದ್ದಾರೆ, ಅಂಗವಿಕಲ ಮಕ್ಕಳು ಸಹ ಇಲ್ಲಿ ಅಕ್ಕಪಕ್ಕ ಯಾರು ಇದ್ದರೆ ಅವು ಬರ್ತವೆ. ಒಂದು ಹೋದ ವರ್ಷ 2 ಮಕ್ಕಳು ಹೋದು, ಈ ವರ್ಷ ನಮ್ಮ ಮಗಳು ಒಬ್ಳಿದ್ದಾಳೆ. ಇಲ್ಲಿ 65 ಮಕ್ಕಳು, 60 ಮಕ್ಕಳು ಮೇಲಿದ್ದಾರೆ.
ಇಲ್ಲಿ 7th ಇದೆ ಕನ್ನಡ, ಅಂಗನವಾಡಿ ಇದೆ, ಬುರ್ಗು ಸ್ಕೂಲ್ ಇದೆ. ದಯವಿಟ್ಟು ಶಾಲೆ ನಡೆಸ್ಕೊಳಕ್ಕೆ ಎಲ್ಲ ರೀತಿಯ ಒಂದು ಹೋರಾಟ ಮಾಡ್ತೀವಿ, ನಾವು ಬಿಡಲ್ಲ ಶಾಲೆನ. ದಯವಿಟ್ಟು ಈ ಶಾಲೆಯ ನಡೆಸ್ಕೊಂಡು ಹೋಗೋಕ್ಕೆ ಅನುಕೂಲ ಮಾಡಿಕೊಡಿ. ಮೊದಲು ಈ ಶಾಲೆಯಲ್ಲಿ ಪೊಲೀಸರ ಮಕ್ಕಳೇ ಹೆಚ್ಚಾಗಿ ಓದ್ತಾ ಇದ್ರು. ಆಗ ಪೊಲೀಸ್ ಇಲಾಖೆಗೆ ಈ ಶಾಲೆಯ ಅವಶ್ಯಕತೆ ಇತ್ತು. ಆದರೆ ಈಗ ಬಡ ಮಕ್ಕಳೇ ವ್ಯಾಸಂಗವನ್ನ ಮಾಡ್ತಾ ಇರೋದ್ರಿಂದ ಈ ಶಾಲೆಯ ಅವಶ್ಯಕತೆ ಇಲ್ಲವಾಗಿದೆ. ಸುರಕ್ಷತೆಯ ನೆಪವೊಡ್ಡಿ ಶಾಲೆಯನ್ನ ಮುಚ್ಚಿಸಲು ಪೊಲೀಸ್ ಇಲಾಖೆ ಷಡ್ಯಂತ್ರವನ್ನ ಮಾಡ್ತಾ ಇದೆಯಾ ಅಂತ ಸಾರ್ವಜನಿಕರು ಪ್ರಶ್ನೆಯನ್ನ ಮಾಡ್ತಿದ್ದಾರೆ. ಹಿಂದೆ ಬಹಳ ಒಂದು 70-80 ವರ್ಷ ಆಗಿದೆ ಸ್ಕೂಲು ಮಂಜೂರಾಗಿ. ಮಹಾರಾಜರ ಕಾಲದಲ್ಲಿ, ಕೃಷ್ಣರಾಜೇಂದ್ರ ಒಡೆಯರ್ ಕಾಲದಲ್ಲಿ ಆದಂಥ ಸ್ಕೂಲ್ ಇದು. ಹಿಂದೆ ಇಲ್ಲಿ ಮೈಸೂರು ಆರ್ಮಡ್ ರಿಸರ್ವ್ ಪೊಲೀಸ್ ಅಂತ ಇಲ್ಲಿ ಮೊದಲು ಆಗಿದ್ದು. ಅಲ್ಲಿ ಈ ಇಲಾಖೆಯಲ್ಲಿ ಕೆಲಸ ಮಾಡ್ತಕ್ಕಂಥ ಸಿಬ್ಬಂದಿ ಏನಿದ್ದಾರೆ, ಆರಕ್ಷಕ ಸಿಬ್ಬಂದಿ ಏನಿದ್ದಾರೆ, ಅವರ ಮಕ್ಕಳಿಗೆ ಅನುಕೂಲ ಆಗಲಿ, ಬೇರೆ ಕಡೆ ಹೋಗೋಕ್ಕಾಗಲ್ಲ ಅಂತೇಳಿ ಆ ಮಕ್ಕಳಿಗೋಸ್ಕರನೇ ಮಹಾರಾಜರ ಕಾಲದಲ್ಲಿ ಇಲ್ಲಿ ಶಾಲೆಯನ್ನು ತೆರೆದಿದ್ದು. ಈಗೇನಾಗಿದೆ, ಈಗ ವಾತಾವರಣ ಎಲ್ಲ ಚೇಂಜ್ ಆಗಿದೆ, ಅಭಿವೃದ್ಧಿ ಆಗಿದ್ದಾರೆ, ಆರ್ಥಿಕವಾಗಿ ಮುಂದುವರೆದಿದ್ದಾರೆ. ಅವ್ರ ಮಕ್ಕಳುಗಳೆಲ್ಲರೂ ಬೇರೆ ಬೇರೆ ಪ್ರತಿಷ್ಠಿತ ಶಾಲೆಗಳಿಗೆ ಕಳಿಸಿ ಅವ್ರನ್ನ ವ್ಯಾಸಂಗ ಮಾಡಿಸ್ತಿದ್ದಾರೆ. ಹಂಗಾಗಿ ಅವ್ರ ಮಕ್ಕಳುಗಳು ಇಲ್ಲಿ ಬರದೇ ಇರೋ ಕಾರಣ ಒಂದು ಮುಖ್ಯ ಕಾರಣ ಅಂತ ಅನಿಸುತ್ತೆ. ಅವ್ರ ಮಕ್ಕಳು ಇಲ್ಲಿ ವ್ಯಾಸಂಗ ಮಾಡ್ತಾ ಇದ್ದರೆ ಈ ಪ್ರಸ್ತಾಪ ಬರ್ತಾ ಇರಲಿಲ್ಲ ಅನಿಸುತ್ತೆ. ಈಗ ಇಲ್ಲಿ ಈ ಶಾಲೆಯಲ್ಲಿ ಎಲ್ಲ ಬೀಡಿ ಕಾರ್ಮಿಕರು, ಬೀಡಿ ಕಾರ್ಮಿಕರು, ಕೂಲಿ ಕಾರ್ಮಿಕರು, ಕಟ್ಟಡ ಕಾರ್ಮಿಕರು, ಈಗೇನು ನಮ್ಮ ನಗರಸಭೆ ಸಿಬ್ಬಂದಿಗಳು ಏನಂತಾರೆ ಜಾಡ್ಮಾಲಿ ಅಂತಾರಲ್ಲ, ಸ್ಕ್ಯಾವೆಂಜರ್ಸ್, ಆ ಮಕ್ಕಳುಗಳು ಜಾಸ್ತಿ ಇಲ್ಲಿ ಓದ್ತಾ ಇರೋದು. ಇಲ್ಲಿ ಬರ್ತಾ ಇರ್ತಕ್ಕಂಥ, ಇಲ್ಲಿ ಸುತ್ತಮುತ್ತ ಇರ್ತಕ್ಕಂಥ ಕುಟುಂಬಗಳು ಎಲ್ಲವೂ ಬಿಲೋ ಪಾವರ್ಟಿ ಲೈನ್ ಕುಟುಂಬಗಳು ಇಲ್ಲಿರೋದು. ಅವರು ಪೇರೆಂಟ್ಸು ಬೆಳಗ್ಗೆ ಎದ್ದರೆ ಕೂಲಿ ಕೆಲಸಕ್ಕೆ ಹೋಗ್ಬೇಕು, ಕಟ್ಟಡ ಕೆಲಸಕ್ಕೆ ಹೋಗ್ಬೇಕು, ರಸ್ತೆ ಕೆಲಸಕ್ಕೆ ಹೋಗ್ಬೇಕು. ಈ ಥರ ಇರುವಾಗ ಸಣ್ಣ ಮಕ್ಕಳು ಭಾಳ ದೂರ ಎಲ್ಲ ಹೋಗಿ ಓದ್ಸೋಕ್ಕಲ್ಲ. ಅವ್ರ ಮನೇಲಿ ಗಂಡ ಹೆಂಡತಿ ಇಬ್ಬರು ಕೂಲಿ ಕೆಲಸಕ್ಕೆ ಹೋದರೆ ಮಗು ಒಂದು ಇರುತ್ತೆ. ಹಂಗಾಗಿ ಭಾಳ ತೊಂದರೆ ಇದೆ ಇಲ್ಲಿ ಈ ಶಾಲೆಯನ್ನು ಸ್ಥಳಾಂತರ ಮಾಡಲಿಕ್ಕೆ ಯಾರು ಪ್ರಸ್ತಾಪ ಮಾಡಿದ್ರು, ಯಾರು ಇದನ್ನು ವಿಚಾರ ಮುಂದಿಟ್ಟರು ಗೊತ್ತಿಲ್ಲ. ಇದು ಇದ್ದಕ್ಕಿದ್ದಂಗೆ ಯಾಕೆ ಹೀಗಾಯಿತು ಗೊತ್ತಿಲ್ಲ. ಆದರೆ ಈ ಶಾಲೆ ಬಹಳ ಬಡ ಮಕ್ಕಳು ಪೂರ್ತಿ ಇಲ್ಲಿ 90% ಬಡ ಮಕ್ಕಳೇ ಇಲ್ಲಿರೋದು. 90% ಅಲ್ಲ, 100% ಬಡ ಮಕ್ಕಳೇ ಇಲ್ಲಿರೋದು. ಯಾರು ಬೇರೆ ಶ್ರೀಮಂತ ಕುಟುಂಬಗಳಿಂದ ಯಾವ ಮಕ್ಕಳು ಈ ಶಾಲೆಗೆ ಬರ್ತಾ ಇಲ್ಲ. ಆದ್ದರಿಂದ ಈ ಶಾಲೆನ ಯಾವ ಕಾರಣಕ್ಕೂ ಸ್ಥಳಾಂತರ ಮಾಡಬಾರ್ದು. ಮಾಡಿದರೆ ಏನಾಗ್ತದೆ ಅಂದರೆ, ಈ ಶಾಲೆಯಿಂದ ಸುಮಾರು 3 ಕಿಲೋಮೀಟ್ರು ವ್ಯಾಪ್ತಿನಲ್ಲಿ ಯಾವುದೇ ಸರ್ಕಾರಿ ಶಾಲೆ LPS ಆಗಲಿ HPS ಆಗಲಿ ಯಾವುದೂ ಇಲ್ಲ. ಹೋದರೆ ನೀವು ಎಲ್ಲಿ ಎಂಪ್ರೆಸ್ಗೆ ಹೋಗ್ಬೇಕು, ಇಲ್ಲ ಆ ಕಡೆ ಸೋಮೇಶ್ವರಕ್ಕೆ ಹೋಗ್ಬೇಕು, ಇಲ್ಲ ಬಟ್ವಾಡಿಗೆ ಹೋಗ್ಬೇಕು, ಕ್ಯಾಸಂದ್ರಕ್ಕೆ ಹೋಗ್ಬೇಕು. ಇಲ್ಲೆಲ್ಲ ಆ ಕಡೆ ರಿಂಗ್ ರೋಡ್ ಬರುತ್ತೆ, ಈ ಕಡೆ BH ರೋಡ್ ಬರುತ್ತೆ. ಈ ಎಲ್ಲ ಮುಖ್ಯ ರಸ್ತೆಗಳನ್ನು ಕ್ರಾಸ್ ಮಾಡ್ಕೊಂಡು ಸಣ್ಣ ಮಕ್ಕಳು LKGಗೆ ಹೋಗೋವು, ಅಂಗನವಾಡಿ ಮಕ್ಕಳುಗಳು, 1ನೇ ತರಗತಿ ಮಕ್ಕಳುಗಳು ಎಲ್ಲ ಕ್ರಾಸ್ ಮಾಡಿ ಹೋಗೋಕ್ಕಾಗಲ್ಲ. ಇದರಿಂದ ಬಹಳ ಅನಾನುಕೂಲ ಆಗ್ತದೆ. ಯಾವ ಕಾರಣಕ್ಕೂ ಈ ಶಾಲೆಯನ್ನು ಸ್ಥಳಾಂತರ ಮಾಡಬಾರ್ದು. ಆ ರೀತಿ ಹಿಂದೆ ಕೂಡ ಈ SDMCನಲ್ಲಿ ಎಲ್ಲ ಈ ಶಾಲಾ ಮುಖ್ಯಸ್ಥರು ಎಲ್ಲರೂ DDPIಗೆ, BEOಗೆ, AEOಗೆ ಎಲ್ಲರೂ ಈಗ ಆಲ್ರೆಡಿ ವರದಿ ಮಾಡಿದ್ದಾರೆ. ಆದರೆ ಈ ವರದಿ ಬಗ್ಗೆ ಇವ್ರುಗಳು ಯಾವುದೋ ಮೇಲಧಿಕಾರಿಗಳು ಇದುವರೆಗೂ ಯಾವುದೋ ಕ್ರಮ ತಗೊಂಡಿಲ್ಲ. ಈ ಜಾಗದ ಬಗ್ಗೆ ಯಾವುದೂ ಡಿಸ್ಪ್ಯೂಟ್ ಏನಿಲ್ಲ. ಪೊಲೀಸ್ ಇಲಾಖೆಯವರು ನಮ್ಮ ಜಾಗ ಬಿಟ್ಟುಕೊಡಿ ಅಂತ ಇದನ್ನು ವಿಚಾರ ಮುಂದಿಟ್ಟಿದ್ದಾರೆ. ಜಿಲ್ಲಾಧಿಕಾರಿಗಳು ಸಹ DDPI ಅವ್ರಿಗೆ ಲೆಟ್ರ್ ಬರೆದಿದ್ದಾರೆ. ಇದನ್ನು ಸ್ಥಳಾಂತರ ಮಾಡೋದ್ರ ಬಗ್ಗೆ ಸಾರ್ವಜನಿಕರದ್ದು ಅಭಿಪ್ರಾಯ ಸಂಗ್ರಹ ಮಾಡಿ ಕೊಡಿ ಅಂತೇಳಿ ಮಾಡಿದ್ದಾರೆ. ನಾವು ಸಾರ್ವಜನಿಕರು ಇವತ್ತೇನು ಇಲ್ಲಿ ಸೇರಿದ್ದೀವಿ, ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ನಾವು ಇಲ್ಲಿ ಸೇರಿದ್ದೀವಿ. ಮಕ್ಕಳ ಹಿತದೃಷ್ಟಿಯಿಂದ ಬೇರೆ ಬೇರೆ ದೊಡ್ಡ ದಾನಿಗಳು, ಭೂಮಾಲೀಕರು ಶಾಲಾ ಕಟ್ಟಡಕ್ಕೆ 10 ಎಕರೆ ಜಮೀನುಗಳನ್ನ ದಾನವಾಗಿ ಕೊಟ್ಟಂಥ ಉದಾಹರಣೆಗಳು ಬೇಕಾದಷ್ಟಿದೆ. ಇದೇ ತುಮಕೂರು ನಗರದಲ್ಲೇ ಇದೆ. ಅಂಥದ್ರಲ್ಲಿ ಇವರು ಇರೋ ಶಾಲೆನ ಬೇರೆ ಕಡೆ ಸ್ಥಳಾಂತರ ಮಾಡಿ ಯಾಕೆ ಮಕ್ಕಳನ್ನ ಒಕ್ಕಲೆಬ್ಸೋಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾರೆ? ಇದು ಅತ್ಯಂತ ಹೀನ ಕೃತ್ಯ ಅಂತ ನಾವು ಆದರೂ ಭಾವಿಸ್ತೇವೆ. ಸುಮಾರು 60-65 ವರ್ಷದ ಇತಿಹಾಸ ಇರುವ ಈ ಶಾಲೆ ಸರ್ಕಾರಿ ಶಾಲೆಯಾಗಿದ್ದು, ಸರ್ಕಾರ ಶಿಕ್ಷಣ ಇಲಾಖೆ ಹೆಸರಿಗೆ ಖಾತೆ ಮಾಡಿಕೊಳ್ಳಿ ಅಂತ ಸಾರಿ ಹೇಳಿದ್ರು ಕೂಡ ಶಿಕ್ಷಣ ಇಲಾಖೆ ಎಚ್ಚೆತ್ತುಕೊಳ್ಳದೆ ನಿರ್ಲಕ್ಷ್ಯವನ್ನ ವಹಿಸಿದ್ಯಂತೆ.
ಒಂದು ವೇಳೆ ಶಾಲೆ ಏನಾದರೂ ಸ್ಥಳಾಂತರ ಆದರೆ ಇಲ್ಲಿರೋ ಕೂಲಿ ಕಾರ್ಮಿಕರ ಮಕ್ಕಳು ಶಿಕ್ಷಣದಿಂದ ವಂಚಿತರಾಗೋ ಭೀತಿ ಶುರುವಾಗಿದೆ. ಹೀಗಾಗಿ ಶಿಕ್ಷಣ ಇಲಾಖೆ, ಜಿಲ್ಲಾಧಿಕಾರಿ ಈ ಬಗ್ಗೆ ಕ್ರಮ ವಹಿಸಿ ಶಾಲೆಯನ್ನ ಸ್ಥಳಾಂತರ ಮಾಡಬೇಕೆ ಅಥವಾ ಇಲ್ಲೇ ಉಳಿಸಿಕೊಂಡು ಮಕ್ಕಳ ಸುರಕ್ಷತೆಗೆ ದಾರಿಯನ್ನ ಹುಡುಕಬೇಕೆ ಅನ್ನೋದನ್ನ ನಿರ್ಧಾರ ಮಾಡಬೇಕಿದೆ. ಕ್ಯಾಮರಾ ಪರ್ಸನ್ ರಾಕೇಶ್ ಜೊತೆ ದೀಪಕ್, ಪ್ರಜಾಶಕ್ತಿ ಟಿವಿ, ತುಮಕೂರು.